ಎಲ್ಲ ಹೋದ್ರೂ ನನ್ನ ಭಾವನೆ ನಾನು ಹೇಳ್ಬಿಡ್ತೀನಿ. ಇಲ್ಲ, ಕಾಂಗ್ರೆಸ್ಸೇ ಚೆನ್ನಾಗಿತ್ತು, ಬಿಜೆಪಿಯವ್ರು ತುಂಬ ಸುಳ್ಳು ಮೋಸ ಮತ್ತು ಈ ಧರ್ಮದ ಬಗ್ಗೆ ಅತಿ ಮಾಡಿಬಿಟ್ರು ಮಧ್ಯ, ಅದು ಎಲ್ಲ ರಿವರ್ಸ್ ಹೊಡಿತಾ ಇದೆ ಅವರಿಗೆ. ಇನ್ನು ಅವ್ರದ್ದೆಲ್ಲ ಆಟ ನಡೆಯಲ್ಲ, ಅವ್ರು ಬಾಲ ಬಿಚ್ಚಕ್ಕಾಗಲ್ಲ. ಈ ಧರ್ಮದ್ದು ಇದ್ರದ್ದೆಲ್ಲ ಹಲಾಲ್ ಕಟ್ ಮಾಡಿದ್ರು, ಏನೋ ಅವ್ರು ಏನೇನು ಬೇಕು ಎಲ್ಲ ಮಾಡಿಬಿಟ್ರು. ಆದರೆ ಮೋಸ್ಟ್ಲಿ ಇನ್ನೇನು ಉಳಿದಿಲ್ಲ. ಆದರೆ ಅಮಾಯಕರ ಪ್ರಾಣದ ಮೇಲೆ ಇಲ್ಲ ಒಂದು ಸಾವಿನ ಮೇಲೆ ಮತ್ತೆ ರಾಜಕಾರಣ ಮಾಡೋಕ್ಕೆ ಬಂದರೆ ನಾವು ಸುಮ್ಮನೆ ಕುತ್ಕೊಳ್ಳೋದಿಲ್ಲ, ಜನರು ತಿರುಗಿ ಬೀಳ್ತಾರೆ. ಯಾವತ್ತೂ ಕೂಡ ಒಬ್ಬ ವ್ಯಕ್ತಿ ಯಾರೇ ಇರ್ಬೋದು, ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ತಾರೆ ಕೆಲವರು, ಒಬ್ಬರು ಜೆ ಡಿ ಎಸ್ ಇಂದನೂ ಒಬ್ರು ನಿಲ್ತಾ ಇದ್ದಾರೆ. ಸೊ ಯಾವತ್ತೂ ಕೂಡ ಒಂದು ಪಕ್ಷ ಒಬ್ಬ ವ್ಯಕ್ತಿ ಮೇಲೆ ಆಗ್ತದೆ ಹೊರತುದು ಇಲ್ಲಿ ಅಣ್ಣ ತಮ್ಮನ ಬಿಸ್ನೆಸ್ ಇಲ್ಲ. ನೀವು ದಯವಿಟ್ಟು ಅದನ್ನು ಎಡಿಟ್ ಮಾಡಿ ನನಗೆ ಹುಟ್ಟಿದ ಹಬ್ಬದ ಗಿಫ್ಟ್ ಕೊಡ್ರಿ, ಇನ್ನು ಮೇಲೆ ನೀವು ಶಬ್ದ ಮಾಡ್ರಿ ಅಣ್ಣ ತಮ್ಮ ಅಂತ ಬರೆಯಲ್ಲ ಅಂತ. ಯಾಕೆಂದ್ರೆ ಅವ್ರು ಒಂದು ಪಕ್ಷದಾಗಿದ್ದಾರೆ. ನನಗಿದೊಂದು ದೊಡ್ಡ ಕಾಟಾರಿ ಇದು ಕೆಲಸಕ್ಕೆ ಏನಾಗ್ಬಿಡ್ತೈತಿ ಸರ್, ಈಗ ನಿಮ್ಮ ಅಣ್ಣನ ಮೇಲೆ ನಿಂತ್ಕೊಳ್ತೀರಾ ಸರ್ ಅಂತ. ಅದು ಇಲ್ಲ ಅಂತ ಹೇಳಂಗಿಲ್ಲ, ಯಾಕಂದ್ರೆ ಅದು ಸತ್ಯನೇ. ಆದ್ರೆ ಪ್ರಾಬ್ಲಮ್ ಅಣ್ಣನ ಮೇಲೆ ನಿಲ್ತಾ ಇಲ್ಲ, ಒಬ್ಬ ವ್ಯಕ್ತಿ ಮೇಲೆ ನಿಲ್ತಾ ಇದ್ದೀನಿ. ಒಬ್ಬ ಕೆಟ್ಟ ವ್ಯಕ್ತಿ, ಜನಪ್ರತಿನಿಧಿ, ಸರ್ಕಾರದ ಆಸ್ತಿಯನ್ನ ಮಾರೋದಕ್ಕೆ ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥ ಒಬ್ಬ ಈಗಿರ್ತಕ್ಕಂಥ ಬಿಜೆಪಿಯ ಶಾಸಕ ಸ್ವರ್ಗದ್ದು. ಯಾಕೆಂದ್ರೆ ಅದನ್ನ ನೀವು ಟಿವಿ ಮಾಧ್ಯಮದಲ್ಲಿ ನೋಡಿದಿರ್ಬೇಕು, ನಾನು ಕಳಿಸ್ಕೊಡ್ತೀನಿ. ತಾಲೂಕ್ ಪಂಚಾಯತ್ ಇದು, ಅಲ್ಲಿ ನಾಟ ಅಂದ್ರೆ ಬಹಳ ನಮಗೆ ಕಾಸ್ಟ್ಲಿಯಲ್ಲಿ. ತಾಲೂಕ್ ಪಂಚಾಯತಿ ಹಳೆದು ಬೂಳಿಸಿದ್ವಿ, ಅದು ಎಷ್ಟೋ ವರ್ಷದಿಂದ ಹಂಗೆ ಇತ್ತು. ಅದನ್ನ ಏನ್ ಮಾಡ್ಬಿಟ್ಟು ಇವ್ರು ರಾತ್ರಿ ಅವರೆಲ್ಲ ಆಫೀಸರ್ ಸೇರಿ ಫಸ್ಟ್ ಪಿ ಎ ಇದ್ದಾನೆ ಒಬ್ಬ ಪಿ ಡಿ ಒ, ಅವನು ಕುಮಾರ್ ಬಂಗಾರಪ್ಪನ ಇದು ಪಿ ಎ, ಅವನು ಸರ್ಕಾರ ಲ್ಯಾಂಡ್ ಪಾಪ ಆರ್ಮಿ ಅವನಿಗೆ ಕೊಟ್ಟಿರೋದನ್ನ ಅವನು ಹರಾಜು ಮಾಡ್ಬಿಟ್ಟ. ಅದು ಒಂದ್ ಕಡೆಗೆ ಉಮೇಶ್ ಅಂತ ಅವನು ಒಂದ್ ಕಡೆಗೆ ನಡೀತಾ ಇದೆ, ಅದು ಇನ್ವೆಸ್ಟಿಗೇಷನ್ ಆಗ್ಬೇಕು. ಆದ್ರೆ ನನಗೇನು ಅಂತ ಹೇಳಿದ್ರೆ, ಇದನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ಪ್ರವೀಣ್ ಅಂತ ಒಬ್ಬ ಆಫೀಸರು, ಪ್ರಾಮಾಣಿಕವಾಗಿರ್ತಕ್ಕಂಥ ಫಾರೆಸ್ಟ್ ಆಫೀಸರ್ ಹಿಡಿದ ಮೇಲೆ ಅವ್ರಿಗೆ ಒತ್ತಡ ಮೇಲೆ ಒತ್ತಡ, ಇಲ್ಲ ಇದು ಎಮ್.ಎಲ್.ಎ ಅವ್ರು ಹೇಳ್ಯಾರೆ, ಅವ್ರದ್ದು ಹಂಗೈತಂತೆ ಹಿಂಗೈತಂತೆ, ನಿಮ್ಗೆ ಅರ್ಥ ಆಗಲ್ಲ ಅಂತೇಳಿ ಎಲ್ಲ ಆಯ್ತು. ಈಗೆಲ್ಲ ಹೆಚ್ಚು ಕಮ್ಮಿ ರೆಡ್ ಹ್ಯಾಂಡ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಲೋಕಾಯುಕ್ತರು ಮೊನ್ನೆ ಬಂದು ಹೋದ್ರು. ನಾನು ಡೈರೆಕ್ಟ್ ಆಗಿ ಏನು ಹೇಳ್ತಾ ಇಲ್ಲ, ಆದ್ರೆ ಇದು ಶಿಕ್ಷೆ ಆಗ್ಬೇಕು ಅಷ್ಟೇ ಹೇಳಿದ್ದೀನಿ. ಯಾಕೆ ನಾವು ಇನ್ವಾಲ್ವ್ ಆದ ತಕ್ಷಣ ಅದು ಪೊಲಿಟಿಕಲ್ ಆಗ್ಬಿಡುತ್ತೆ. ಆದರೆ ಈಗಿರ್ತಕ್ಕಂಥ ಬಿಜೆಪಿ ಶಾಸಕ ಅಲ್ಲಿ ಏನ್ ಹೇಳ್ತಾರೆ, ಇಲ್ಲ ಅವ್ರು ಯಾರೋ ಪಾಪ ಇದನ್ನ ತಗೊಂಡಿದ್ರು, ಏನು ಪಲ್ಲವಿ ಅವರೇ ನಮಸ್ಕಾರ, ಈಗ ಬಂದ್ರಿ, ಅವಾಗಲೇ ಬಂದಿದ್ರ, ಸಾರಿ ನೋಡ್ಲಿಲ್ಲ, ಏನಾಯ್ತು ಕೊನೆಗೆ ಎಮ್.ಎಲ್.ಎ ಹೇಳ್ತಾರೆ ಏನಂತ, ಇಲ್ಲ ಪಾಪ ಅವನಿಗೆ ಏನೋ ಲಾಸ್ ಆಗ್ಬಿಟ್ಟಿತ್ತು, ಅದಕ್ಕೆ ನೀನು ತಗೊಂಡು ಹೋಗು ಅಂತ ಹೇಳಿ. ಯಾಕೆ ಇವ್ರ ಅಪ್ಪಂದ ಅಂದ್ರೆ, ಸಾರಿ ನಮ್ಮ ಅಪ್ಪಂದೆ, ಅದು ಯಾವುದಾದ್ರು ಪ್ರಾಬ್ಲಮ್ ಬೇರೆ, ಏನು ಹೇಳಂಗಿಲ್ಲ. ಹೇಗೆ ನಾವು ದುಡ್ಡು ತಂದಿರೋದ ಇದು, ನಿಮ್ಮ ಟ್ಯಾಕ್ಸ್ ರೀ. ನೀವು ನಾನು ಇಲ್ಲಿ ಕೂತ್ಕೊಂಡಿರೋರು ಬಿಜೆಪಿಯವರು, JDS ಅವರು, ಕಾಂಗ್ರೆಸ್ ಅವರು, ರೈತರು ಯಾರ್ಯಾರು ಟ್ಯಾಕ್ಸ್ ಕಟ್ಟಿದಾರೆ ಅದರಿಂದ ಕಟ್ಟಿರೋ ತಹಸೀಲ್ದಾರ್ ಆಫೀಸಿನ ನಾಟನ, ನಮ್ಮ ಕಡೆಗೆ ನಾಟ ಅಂದ್ರೆ ಬಹಳ, ಯಾಕೆಂದ್ರೆ ಅದು ಟೀ ಕುಡ್ಡದು, ಅದನ್ನ ಹೋಗಿ ಇವ್ರು ಹಂಗೆ ತಗೊಂಡು ಹೋಗ್ರಿ ಅಂದ್ಬಿಟ್ರೆ ಲೋಡ್ ಗಟ್ಲೆನ ಕೋಟ್ಯಾಂತರ ರೂಪಾಯಿನ. ನಾನು ಹೇಳ್ತೀನಿ ಇವ್ರನ್ನ ಹಂಗೆ ಬಿಡಬಾರ್ದು. ಅದಕ್ಕೆ ನಾನು ನಿನ್ನೆ ಹೇಳಿದೆ, A1 ಆಗಿ ಕುಮಾರ್ ಬಂಗಾರಪ್ಪರನ್ನೇ ಮಾಡಿದೆ ಈ ವಿಚಾರದಲ್ಲಿ. ಆಕ್ಚುಲಿ ಯಾಕಂದ್ರೆ ಅವ್ರು ಹೇಳಿದ್ದಾರೆ ನಾನು ಹಿಂಗೆ ಹೇಳಿದ್ದೆ ಅಂತ. ಹಂಗಾರೆ A1 ಯಾರು, ಇದು ಕುಮಾರ್ ಕೊಟ್ಟವ್ರು ಯಾರು ಹಾಕ್ಬಾರ್ದ? ನಾವೆಲ್ಲ ಫೇಸ್ ಮಾಡಿದ್ವಿ, ನಮ್ಮ ತಂದೆಯವ್ರು CBI ಕೇಸ್ ಎಲ್ಲ A1 ಅವರೇ ಇದ್ರು. ಎಲ್ಲ ಗೆದ್ದು ಬಂದಿದೀವಿ, ಗೆದ್ದು ಬರ್ಲಿ, ಹಂಗೆ ಗೆದ್ದು ಬರ್ಲಿ, ಇಷ್ಟೇ. ನಾನು ಅದ್ರದ್ದು ಹೇಳಲ್ಲ. ಅದಕ್ಕೆ ವಿಶ್ವಾಸ, ಇಂಥ ಕಳ್ಳರನ್ನ ದೂರ ಇಟ್ಟು ಸ್ವರ್ಗದಲ್ಲಿ, ಶಿವಮೊಗ್ಗದಲ್ಲಿ ಮತ್ತೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ.